Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಇವತ್ತು ಕಂಪ್ಲಿ ಭಾಗದಲ್ಲಿ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ನಾನು ಬಂದಿರತಕ್ಕಂಥದ್ದು. ಬಹುಶಃ ಈ ದೇವಸ್ಥಾನದ ಆಚರಣೆ ವಿಚಾರಣೆಗಳು ನಾವು ಕೇಳಿಬಿಟ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಎಲ್ಲ ಪಂಚೆ ಅಂಗಿ ಲುಂಗಿ ಉಟ್ಕೊಂಡು ಬಂದಿರ್ತಕ್ಕಂಥವ್ರು. ಇಂಥವ್ರು ಕೂಡ ಇವತ್ತು ಬರಿಗೈಯಲ್ಲಿ ಸಮಾಜ ಸೇವೆ ಮಾಡ್ಬೋದು, ನಾವು ಕೂಡ ದೇವರ ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಗ್ರಾಮದಲ್ಲಿ ಭಾಳಷ್ಟು ಸಹಕಾರ ನೀಡಿರ್ತಕ್ಕಂಥ ವ್ಯಕ್ತಿಗಳು. ಕೈ ಕೊಟ್ಟಿದ್ದು ಕೈ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಗ್ರಾಮದಲ್ಲಿ ಭಾಳಷ್ಟು ಸಹಕಾರ ಕೊಡ್ತಕ್ಕಂಥ ಅನೇಕ ಯುವಕರಿದ್ದಾರೆ, ಹಿರಿಯರಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೆ ಇವತ್ತು ನಾನು ಬಂದಿರ್ತಕ್ಕಂಥದ್ದು ಕಂಪ್ಲಿ ಭಾಗದ ಸಣಾಪುರ, ಒಂದು ಚಿಕ್ಕ ಗ್ರಾಮ. ಬಹುಶಃ ನೀವು ಹೇಳ್ತಾರೆ ಚಿಕ್ಕ ದೇವಸ್ಥಾನ ಚಿಕ್ಕ ಊರು ಅಂತೇಳಿ. ಇದು ಊರು ಚಿಕ್ಕದಿರ್ಬೋದು, ಹೆಸರು ಮಾತ್ರ ಭಾಳ ದೊಡ್ಡ ಹೆಸರೈತೆ. ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಅತ್ಯಂತ ಯಶಸ್ವಿಯಾದಂಥ ಅತ್ಯಂತ ಹೆಸರುವಾಸಿಯಾದಂಥ ದೇವಸ್ಥಾನ ನಮ್ಮ ಸಣಾಪುರ ವೀರಭದ್ರೇಶ್ವರ ದೇವಸ್ಥಾನ. ಈ ಸಣಾಪುರ ವೀರಭದ್ರೇಶ್ವರ ದೇವಸ್ಥಾನ ಅಂತಂದರೆ ಈ ಭಾಗದಲ್ಲಿ ಆರ್ಯ ದೈವ ಎಲ್ಲರಿಗೂ ಬೇಡಿದ್ದು ಕೇಳಿದಂಥದ್ದು ಅತ್ಯಂತ ಅತಿ ಶೀಘ್ರದಲ್ಲೇ ವೀರಭದ್ರೇಶ್ವರ ಎಲ್ಲರೂ ದೇವಸ್ಥಾನ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಉದ್ಭವ ಲಿಂಗ. ಸ್ಟಾರ್ಟ್ ಮಾಡ್ತೀವಿ 9 ಅಲಂಕಾರ ಮಾಡಿದ್ರೆ, ಆಮೇಲೆ ಭಕ್ತರ ದರ್ಶನ ಪ್ರಸಾದ ಇರುತ್ತೆ. ಮತ್ತು ರಾತ್ರಿ ಅರಿಕೆ ತೇರಿದಲ್ಲಿ ಮಡಿ ತೇರು ಹಿಡಿತೀವಿ ರಾತ್ರಿ. ಮತ್ತು ರಾತ್ರಿ ಪ್ರಸಾದ ಇರುತ್ತೆ. ಬಂದು ಹೋದರೆ ಎಷ್ಟು ವರ್ಷಗಳ ಇತಿಹಾಸ ಒಂದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಇದೆ. ನಾವು ಮಾಡೋಕತ್ತೆ ನಮ್ಮ ತಲೆಮಾರು 5ನೇ ತಲೆಮಾರು ನಾವು ಪೂಜೆ ಮಾಡೋಕತ್ತೆ. ಇದು ವೀರಭದ್ರೇಶ್ವರ ದೇವರು ಸಣಾಪುರ ಗ್ರಾಮದಲ್ಲಿ ಉದ್ಭವ ಲಿಂಗಾಕಾರವಾಗಿ ಇದೆ ದೇವರು. ಬೇರೆ ಕಡೆ ಏನಿರ್ತೈತೆ ವೀರಭದ್ರೇವರು ಯಾವುದು ನಿಂತ ಭಂಗಿಯಲ್ಲಿ ಇರ್ತೈತೆ, ಕೆತ್ತನೆ ಇರ್ತೈತೆ. ಆದರೆ ಇಲ್ಲಿ ಮಾತ್ರ ದೇವರು ಉದ್ಭವ ಮೂರ್ತಿ ಐತೆ, ಲಿಂಗಾಕಾರವಾಗಿ ಇರುತ್ತೆ. ಅದೇ ವಿಶೇಷತೆ ಇಲ್ಲಿ. ಅದು ನಿರಂತರವಾಗಿ ನಾವು ಬರ್ತೀವಿ. ಮುಖೇಶ್ ಸ್ವಾಮಿಯವರು ತಾಲೂಕು ಪಂಚಾಯತಿ ಸದಸ್ಯರಿರೋದ್ರಿಂದ ಗ್ರಾಮ ಪಂಚಾಯತಿ ಮತ್ತು ಅವರು ಮೆಂಬರ್ ಇದ್ದರು. ಅವಾಗಿಂದ ನಾವು ವೀರಭದ್ರೇಶ್ವರಿಗೆ ಒಂದು ಪ್ರತಿ ತಿಂಗಳು ಒಂದು ವಾಡಿಕೆ ಬರ್ತಾಯಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಒಂದು ಏನಂದರೆ ಪ್ರತಿ ತಿಂಗಳು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಹೊಂದಿರ್ತದೆ, ನಿರಂತರವಾಗಿ ಪ್ರಸಾದ. ರಾತ್ರಿ ಮಾತ್ರ ಇವತ್ತು ಈ ದಿನ ರಾತ್ರಿ ಈ ಊರವರಿಗೆಲ್ಲ ಊಟ ಇಲ್ಲಿ ಗುಡಿಯಲ್ಲಿ. ಅದನ್ನು ವಿಶೇಷವಾಗಿ ಇವತ್ತು ಯಾರು ಊರಿನ ಭಕ್ತರು ಇಲ್ಲಿ ಬರಲ್ಲ ಊಟಕ್ಕೆ, ಕಾರ್ಯಕ್ರಮಕ್ಕೆ ಬರ್ತಾರೆ. ಬಟ್ ಇವತ್ತು ರಾತ್ರಿ ಈ ಊರಿನ ಭಕ್ತರು ಇಲ್ಲಿ ಒಂದು ಸಣ್ಣ ತೇರು ಎಳೆದು ಪ್ರಸಾದ ಮಡಿತೇರೋದು ಪ್ರಸಾದ ಮಾಡ್ತಾರೆ. ಅಂದರೆ ಅಂಥ ವಿಶೇಷವಾದ ಉದ್ಭವ ಇರುವ ದೇವಸ್ಥಾನ ಅಂತೇಳಿ ಭಾಳ ವಿಶೇಷವಾಗಿ ನಡೆದಿದ್ದಾರೆ. ಭಾಳಷ್ಟು ಮಂದಿ ದಾನಿಗಳು ಇದಕ್ಕೆ ಕೊಟ್ಟಾರ. ವರ್ಷ ಜಾತ್ರೆ ಮತ್ತು ಸಾಮೂಹಿಕ ಮದುವೆ ಮತ್ತು ಇಂಥವು ನಡೀತವೆ. ಈ ವೀರಭದ್ರೇಶ್ವರದ ಪವರೇ ಆ ರೀತಿ ಇದೆ ಸರ್. ಭಾಳ ಒಂದು ಏನಾದರೂ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಆ ಒಂದು ಕೆಲಸ ಇಲ್ಲಿ ಆಗ್ತಕ್ಕಂಥ ಒಂದು ಪರಿಪಾಠ ಇದೆ. ಆಮೇಲೆ ಇಲ್ಲಿ ಯಾವುದು ಭೇದ ಭಾವ ಇಲ್ಲ, ಯಾರಾದರೂ ಬರ್ಬೋದು, ಗುಡಿ ಕೈ ಮುಗ್ಬೋದು, ಹೋಗ್ಬೋದು. ಇದೇ ಅರ್ಪಿಸ್ಬೇಕು, ಏನೋ ಕಾಣಿಕೆ ಕೊಟ್ಟರು ಒಂದೇ, ಕಾಣಿಕೆ ಕೊಟ್ಟಾರ್ದು ಒಂದೇ. ಆಮೇಲೆ ಪ್ರತಿ ತಿಂಗಳು ಇಂಥದೇ ಊಟ ಮಾಡಬೇಕು, ಇಂಥದೇ ಅಭಿಷೇಕ ಮಾಡಬೇಕು, ಇಂಥ ದಾಸೋಹ ಮಾಡಬೇಕಂತ ಲಾಟ್ರಿ ಮೂಲಕ. ಯಾಕಂದರೆ ಒಂದು 2000 ಮಂದಿ ಬೇಡಿಕೆ ಇಟ್ಟಿರ್ತಾರೆ, ನಾವು ಈ ತಿಂಗಳು ನಾವು ಮಾಡಿಸ್ತೀವಿ ಅಂತ. ಆ ಥರದ್ದು ಮಾಡ್ಸೋಕ್ಕಿಲ್ಲ.
ಲಾಟ್ರಿ ಒಳಗೆ ಯಾರ್ದು ದೈವ ಭಕ್ತಿಯಿಂದ ಬರ್ತದೋ ಆ ತಿಂಗಳು ಒಂದು ಬೋರ್ಡ್ ಹಾಕ್ತಾರೆ, ಈ ತಿಂಗಳು ಇಂಥದ್ದು ಊಟ ಇರ್ತದೆ, ಇಂಥದ್ದು ಪ್ರಸಾದ ಇರ್ತದೆ ಅಂತೇಳಿ. ವಿಶೇಷವಾಗಿ ಆ ಪ್ರಸಾದವನ್ನು ಇಲ್ಲಿ ಸ್ವೀಕರಿಸೋಕೆ ಆ ದಿನ ಅವರು ಭಕ್ತಾದಿಗಳು ಮಾಡ್ತಾರೆ. ಬಟ್ ಆಮೇಲೆ ಯಾವುದೇ ರಾಜಕಾರಣಿಗಳು ಯಾವುದೇ ಬಂದರೂ ಸಹ ಈ ಗುಡಿಗೆ ಬಂದು ಹೋಗ್ತಾರೆ, ತನು ಮನದಿಂದ ಅವರು ಸಹ ಸಹಾಯ ಮಾಡ್ತಾರೆ. ಅದು ವಿಶೇಷವಾಗಿರ್ತಕ್ಕಂಥ ಒಂದು ಇದು ತಿರುಪತಿ ದೇವಸ್ಥಾನದ ಸಣಾಪುರ. ಈ ಕೊರೋನಾ ಬಂದ ಟೈಮ್ನಲ್ಲಿ ವಿಶೇಷವಾಗಿ ಈ ಗ್ರಾಮಕ್ಕೆ ಕೊರೋನಾ ಅಟ್ಯಾಕ್ ಆಗಿಲ್ಲ ಅಂತ ಒಬ್ಬರಿಗೂ ಏನಾಗಿಲ್ಲ. ಅಂದರೆ ತಾವು ಪಾಡಿ ತಮ್ಮಿದ್ರು ಯಾವುದೇ ಒಂದು ಮರಣ ಆಗಲಿ ಇನ್ನೊಂದಾಗಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದಾಗಲಿ ಅಲ್ಲೇ ಹೋಗಿ ಸೇರ್ಕೊಂಬೋದಾಗಲಿ ಆ ಥರದ್ದು ಒಂದು ಇಲ್ಲಿ ಬಂದಿಲ್ಲ. ಯಾಕಂದರೆ ಆ ಶಕ್ತಿ ತಿರುಪತಿ ದೇವರಿಗೆ ಇದೆ ಅಂತ ತೋರಿಸ್ತಾ ಇದೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಾವು ಮಂತ್ಲಿ ತಿಂಗಳ ಅಮಾಸಿಗೆ ಬರ್ತೀವಿ ಅಂತ. ಏನು ವಿಶೇಷತೆ ದೇವಸ್ಥಾನದಲ್ಲಿ ಏನೋ ಬೇಡಿಕೆ ಆಗ್ತಾವ ಅಂತ? ಬೇಡಿಕೆ ನಾವು ಅಂದ್ಕೊಂಡಿದ್ದು ಏನಾಗಲಿ ಆಗ್ತಾವೆ, ಏನೇ ಅಂದ್ಕೊಂಡು ನಾವು ಮನಸ್ಸು ಪೂರ್ತಿ ಬರಬೇಕು ಇಲ್ಲಿಗೆ. ಇಲ್ಲಿ ಮನಸ್ಸು ಪೂರ್ತಿ ಬಂದರೆ ನೆರವೇರಿಸ್ತಾರೆ. ಅದಕ್ಕಾಗಿ ನಾವು ಮಂತ್ಲಿ ಅಮಾಸಿಗೆ ಬರ್ತೀವಿ. ಮನಸ್ಸಲ್ಲಿದ್ದ ಇಲ್ಲಿ ಭಾಳ ವರ್ಷದಿಂದ 34 ವರ್ಷದಿಂದ ಬರ್ತಾ ಇದ್ದಾರೆ. ಇಲ್ಲೇನೆಂದರೆ ವಚನ ಸಿದ್ಧ ವೀರಭದ್ರೇಶ್ವರ ಅಂದ್ರೆ ಕೂಡ ತಪ್ಪಾಗೋದಿಲ್ಲ. ಅವ್ರೇನು ಯಾವುದು ಮಾತು ಹೇಳಿದ್ರೆ ಅವ್ರ ಕಾರ್ಯಸಿದ್ಧಿ ಆಗ್ತೈತೆ. ನಾನು ಕೂಡ ಇಲ್ಲಿ ಅಭಿಷೇಕ ಮಾಡಿಸಿ 4-5 ಸಲ ಏನ್ರಿ ಯಾವಾಗಲೂ ಮಾಡಿಸ್ತೀನಿ. ಮನಸ್ಸು ಬಂದಾಗ ಹೇಳ್ತೀನಿ, ನಾನು ಕಾರ್ತಿಕ ಮಾಸದಾಗ ಒಂದು ಸಲ ಯಾವಾಗ ಮಾಡಿಸ್ತೀನಿ. ನಾನು ಬರ್ತೀನಿ, ಅಮಾಸಿಗೂ ಬರ್ತೀನಿ. ಇಲ್ಲಿ ನಮ್ಮ ಅಧ್ಯಕ್ಷರಾದ್ರೆ ಅವ್ರು 30 ವರ್ಷದಿಂದ ಅವ್ರು ಭಾಳ ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿ ನಡೆಸ್ತಾರೆ. ಮುಖೇಶ್ ಸ್ವಾಮಿ ಅಂತ ಭಾಳ ಸರಳ ಸಜ್ಜೆ ಜೀವಿಗಳು ಅವರಂಥವ್ರು ನಮ್ಮ ಆಜುಬಾಜು ಎಲ್ಲಿ ಸಿಗೋದಿಲ್ಲ ಅಂಥ ವ್ಯಕ್ತಿಗಳಿದ್ದಾರೆ. ಭಾಳ ಅಭಿಮಾನ ಐತೆ ಅವ್ರಲ್ಲಿದ್ದೆ. ನಾವು ಕೂಡ ಈ ಸ್ಥಾನ ಕೂಡ ನೋಡಿದ್ದೆ, ಸ್ಥಳ ನೋಡಿದ್ದೆ. ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಕೂಡ ಇವತ್ತು ಭಾಳಷ್ಟು ಕಾಳಜಿ ವಹಿಸಿ ಮೂಕಯ್ಯ ಸ್ವಾಮಿ ಅವರು ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಬೇರೆ ಬೇರೆ ಪದವಿಗಳ ಅವರು ಅಲಂಕರಣ ಮಾಡಿಕೊಂಡು ಬಂದಿರತಕ್ಕಂಥದ್ದು ಭಾಳಷ್ಟು ಹಿರಿಯರು ಮಾತಾಡಿದರು. ಇವತ್ತು ವಾಸ್ತವಿಕವಾಗಿ ನಾನು ಮೂಕಯ್ಯ ಸ್ವಾಮಿ ಅವರ ಮನೆಯಲ್ಲೇ ಇದ್ದೀನಿ. ಬಹುಶಃ ಈ ಮೂಕಯ್ಯ ಸ್ವಾಮಿ ಅವರ ಒಂದು ಮನೆಯನ್ನು ಕೂಡ ನಿಮಗೆ ಚಿತ್ರೀಕರಣ ಮಾಡ್ತೀನಿ. ದೇವಸ್ಥಾನ ಹೇಗಿತ್ತು ಪ್ರಾರಂಭದಲ್ಲಿ, ಅದಕ್ಕೆ ಈಗ ಯಾವ ರೀತಿ ರೂಪುರೇಷೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇದು ಮೊದಲು ಹಿಂದೆ
ಅರಳಳ್ಳಿ ಅಂತ ಇತ್ತು, ಅಲ್ಲಿ ಜನ ವಾಸಿಸ್ತಿದ್ರು. ಇಲ್ಲಿ ಕಾಡು ಎಲ್ಲ ಚೀಡು ಇದ್ದು ಅಡವಿ ಇತ್ತು. ವ್ಯಾಪಾರಕ್ಕಂತ ಆ ಕಡೆ ಮೇಲ್ಗಡೆಯಿಂದ ಬಂದಂಥ ಜನಗಳು ಎತ್ತುಗಳು ವ್ಯಾಪಾರ ಮಾಡ್ತಿದ್ರಂತೆ. ಆ ಎತ್ತುಗಳು ವ್ಯಾಪಾರ ಮಾಡೋಕ್ಕೆ ಬಂದಂಥವರು ಇಲ್ಲಿ ಅಡುಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಈಗೇನೈತಲ್ಲ ವೀರಭದ್ರ ಮೂರ್ತಿ ಗುಂಡು ಥರ ಐತಲ್ಲ, ಆ ಗುಂಡಿಗೆ ಇನ್ನೂ 2 ಇಟ್ಟು ಒಲೆ ಗುಂಡು ಥರ ಮಾಡಿ ಅನ್ನ ಬೇಯಿಸಲಿಕ್ಕೆ ಬೆಂಕಿ ಹಚ್ಚಾರೆ. ಅವರೆಲ್ಲರಿಗೂ ಕಣ್ಣುಗಳು ಹೋಗ್ತವೆ. ಅವರಿಗೆ ಯಾರಿಗೋ ಒಬ್ಬರಿಗೆ ನಾನು ವೀರಭದ್ರ ಇದ್ದೀನಿ, ನಾನು ಇದು ಮಾಡ್ತಾಯಿದ್ದೀರಲ್ಲ ಅಂತ ಹೇಳಿದಾಗ ಲಿಂಗನ ನಾವೆಲ್ಲ ಒಲೆ ಹಚ್ಚಿದ ಆರಿಬಿಡ್ದು ಆ ಲಿಂಗಕ್ಕೆ ಎಲ್ಲ ಪೂಜೆ ಮಾಡಿ ನಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ, ನೀವು ಬಂದು ಗುಡಿ ಕಟ್ಸ್ತೀವಿ ಸರ್ ಅಂತ ಹೇಳ್ಯಾರೆ. ಆವಾಗ ಅವರು ವ್ಯಾಪಾರ ಮಾಡೋಕ್ಕಂತ ಬಂದ ಜನಾಂಗದವರು ಸಣ್ಣದೊಂದು ಆವಾಗ ಗುಡಿ ಕಟ್ಟ್ಯಾರ. ಆಮೇಲೆ ಅರಳಳ್ಳಿ ಹಾಳಾಗ್ಬಿಟ್ಟು ಅಲ್ಲಲ್ಲಿ ಇರ್ತಕ್ಕಂಥ ಜನ ಅವಾಗ ಪ್ಲೇಗ್ ಬಂದು ಇಲ್ಲಿಗೆ ಬಂದಾರೆ, ಸಣ್ಣಪುರ. ಇಲ್ಲಿ ಬಂದು ನಿಂತು ಈ ಊರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರೆ. ಈಗ ನಮ್ಮಲ್ಲಿ ಒಂದು ಅದು ಇತಿಹಾಸ ಹೇಳ್ಬೇಕಂದ್ರೆ ಒಂದು ನಾಗಭರಣ ಆಯ್ತಿದೆ, ಸುಮಾರು 200 ವರ್ಷಗಳ ಹಿಂದೆ ಮಾಡಿದ್ರು, ಗೌಡ್ರು ಅಂತೇಳಿ ಮಾಡ್ಯಾರ. ಅವರು ಡೇಟ್ ಅದೆಲ್ಲ ಹಾಕ್ಯಾರ ಆ ನಾಗಭರಣಕ್ಕೆ. 200 ವರ್ಷದ ಇತಿಹಾಸ ಇರ್ತಕ್ಕಂಥ ನಾಗಭರಣ ಐತೆ. ಮತ್ತು ಅಂದರೆ ಇದು ಸುಮಾರು ವರ್ಷಗಳು ಅಂದರೆ 500-600 ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದು ವೀರಭದ್ರೇಶ್ವರ ಎಲ್ಲ ಕಡೆ ನಿಂತ ಭಂಗಿಯಲ್ಲಿ ಕೆತ್ತನೆ ದೇವರು ಇರ್ತಾನೆ. ಆದರೆ ನಮ್ಮ ಸಣ್ಣಾಪುರದ ವೀರಭದ್ರ ಏನಿದೆ ಲಿಂಗ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವರು. ಈತನದು ವಿಶೇಷತೆ ಏನಂದರೆ ಯಾರು ಭಕ್ತಿಯಿಂದ ತಮ್ಮ ಇಷ್ಟಾರ್ಥವನ್ನು ಕೇಳ್ತಾರೋ ಅವರಿಗೆ ವರ ಕೊಡ್ತಕ್ಕಂಥ ವರವೀರಭದ್ರೇಶ್ವರ ಅಂತ ಉದ್ಭವ ಮೂರ್ತಿ. ಇಲ್ಲಿ ಭದ್ರಕಾಳಿ ಮತ್ತು ಗಣೇಶ, ಬಲಮುಡಿ ಗಣೇಶನ ಸ್ಥಾಪನೆ ಮಾಡುತ್ತೆ. ಆಮೇಲೆ ರಾಮಲಿಂಗೇಶ್ವರ ಅಂತ ಪುರಾತನ ದೇವಸ್ಥಾನ, ಅದಿಷ್ಟೇ ವಿಶೇಷವಾಗಿ ಆಂಜನೇಯ ಸ್ವಾಮಿನೂ ಇಲ್ಲಿ ವಿಶೇಷತೆ ಐತೆ. ಇವರ ಈ ಎಲ್ಲ ಅಭಿವೃದ್ಧಿಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ಈ ಹಿಂದೆ ನಮ್ಮ ಚಿಕ್ಕನಕೊಪ್ಪ ಚನ್ನವೀರ ಸೆಂಡ್ರು ಅಂತೇಳಿ ಅವರು ನಮ್ಮ ಊರಿಗೆ ತಪ್ಪದೆ ಬರ್ತಾಯಿದ್ರು. ಅವರು ದೇವಸ್ಥಾನದ ಅಭಿವೃದ್ಧಿಗೋಸ್ಕರವಾಗಿ ನೀವೆಲ್ಲ ಪ್ರಯತ್ನ ಮಾಡಿ ಅಂತೇಳಿ ನಮ್ಮ ರುದ್ರೇಶ್ ಸ್ವಾಮಿಯವರು ಅಂತೇಳಿ ಕಂಪ್ನಿ ಅವರಿಗೆ ಅಪ್ಪಣೆ ಮಾಡಿದರು. ಅವರು ನಮ್ಮನ್ನೆಲ್ಲ ಕೂಡಿಸ್ಕೊಂಡು ನಾವು ಅವರೆಲ್ಲ ಸೇರಿಬಿಟ್ಟು ಇಲ್ಲಿರೋ ಗುಡಿ ಐತಲ್ಲ ಅದನ್ನು ಅಂದರೆ ಗರ್ಭಗುಡಿ ಸಂಬಂಧಪಟ್ಟದ್ದು ಈ ಮುಂದೆ ಮಂಟಪ ಕಟ್ಟಿದ್ದು ಮಾಡಿದರು, ಹಳೆದೆಲ್ಲ ತೆಗೆದು. ಮತ್ತು ನಾವು ಅವರ ನಂತರ ನಾವು ಮಾಡೋದೆಲ್ಲ ಈಗ ಏನು ಅಭಿವೃದ್ಧಿ ಗ್ರೈನೇಟ್ ಹಾಕಿದಾಗಲಿ, ಸೀಟ್ ಹಾಕ್ಸಿದಾಗಲಿ ಎಲ್ಲ ಹೊಸ ತೇರು ಮಾಡಿದ್ವಿ. ನಮ್ಮ ತೇರಿನ ಇತಿಹಾಸ ಏನಂದರೆ ಅದು ನಾವು ಊರಿನಲ್ಲಿ ಮಾಡಿಸಿದ್ದಲ್ಲ, ಅದು ತೇರು ನಮ್ಮ ಇದು ಪಕ್ಕದಲ್ಲೇ ಒಂದು 150 ಮೀಟ್ರ್ ಒಳಗೇ ಇರ್ತಕ್ಕಂಥ ತುಂಗಭದ್ರಾ ನದಿ ಐತೆ. ಆ ತುಂಗಭದ್ರಾ ನದಿಗೆ ಹರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ ತೇರು. ಸ್ವಲ್ಪ ಭಾಳಷ್ಟು ವರ್ಷಗಳಾಗಿದ್ದರಿಂದ ಮೊನ್ನೆ ಶಿಥಿಲಗೊಂಡಿತ್ತು, ಅದನ್ನೆಲ್ಲ ರಿಪೇರಿ ಮಾಡಿಸಿ ಹೊಸ ಇದನ್ನು ಮಾಡಿದ್ವಿ. ಈಗ ಇದ್ರದ್ದು ಇತಿಹಾಸ ಭಾಳ ಐತೆ. ನಾನೇನು ಜಾಸ್ತಿ ಹೇಳೋದಕ್ಕಿಂತ ಇದು ಯಾರು ಭಕ್ತಿಯಿಂದ ನಡ್ಕೊತಾರೋ ಅವರಿಗೆ ವರ ಕೊಡ್ತಕ್ಕಂಥ ದೇವರು. ಈ ನಮ್ಮ ದೇವಸ್ಥಾನದ ಸಂಸ್ಕೃತಿ ನೋಡಿದರೆ ಎಷ್ಟೋ ಜನ ವ್ಯಕ್ತಿಗಳು ಇವತ್ತಿಗೆ ಬದಲಾವಣೆ ಹೊಂದ್ಯಾರ. ಅದು ನಮ್ಮ ನಿದರ್ಶನಗಳು ಸಾಕಷ್ಟಿದೆ. ಈ ದೇವಸ್ಥಾನಕ್ಕೆ ಯಾರು ವಿಸಿಟ್ ಮಾಡ್ತಾರೆ ಬದಲಾವಣೆ ಬದಲಾವಣೆ ಆಗಕ್ಕೆ ಸತ್ಯ ಅದು. 100ಕ್ಕೆ 101 ಅದು. ಅಂದರೆ ಈ ಪ್ರತಿ ಅಮಾಸಿಗೆ ಇಷ್ಟೆಲ್ಲ ವಿಶೇಷತೆ ಇದೆ. ಜಾತ್ರೆ ಇನ್ನೆಷ್ಟು ಮಟ್ಟಿಗೆ ಇರ್ಬೋದು ಸರ್? ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಕಣ್ಣಿಲ್ಲಿ ನೋಡಿದ್ರೆ ಮಾತ್ರ ಅದು ಹೇಳಕ್ಕೆ ಸಾಧ್ಯ. ಭಾಳಷ್ಟು ಜನಸಂಖ್ಯೆ ಸೇರತ್ತೆ. ನಾವು ಸುಮಾರು ಒಂದು 10ರಿಂದ 15,000 ಜನ ಸೇರ್ತಾರೆ. ಏನು ಪ್ರಾಬ್ಲಮ್ ಇದೆ ಈಗ ಟ್ರಸ್ಟಿಗೆ ಅಥವಾ ಏನು ಈ ಒಂದು ದೇವಸ್ಥಾನಕ್ಕೆ ಇಂಥದ್ದು ಭಕ್ತಾದಿಗಳಿಗೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು? ಈಗ ಸದ್ಯ ಏನಿಲ್ಲ, ಅದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ. ಮಗಳಿಂದ ಕೂಡ ಯಾವ ರೀತಿ ತಿಳಿಸ್ತಾರೆ ಸರ್ ಸಾರ್ವಜನಿಕರಿಗೆ ನೀವು? ಅಂದರೆ ಪಾಂಪ್ಲೆಟ್ಸ್ ಹಾಕ್ತೀರಾ? ಹೆಂಗೆ ಅದು? ಪಾಂಪ್ಲೆಟ್ಸ್ ಹಾಕ್ಸ್ತೀವಿ, ಜೊತೆಗೆ ಒಂದು ಪೂರ್ವಭಾವಿ ಸಭೆ ಕರಿತೀವಿ. ಎಲ್ಲರೂ ಕರೆದ ಊರೊಳಗೆ ಬಾ ಅಂದ್ಕೊಳ್ಳಿ ಬರ್ತಾರೆ. ಅವಾಗ ಈ ಥರ ಹಿಂಗೆ ನಾವು ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಏನು ಹೇಳ್ತಾರೆ ಟ್ರಸ್ಟಿಗೆ? ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇದು 100ಕ್ಕೆ 100 ಸತ್ಯ. ಇಲ್ಲಿ ಟ್ರಸ್ಟನ್ನ ಎಲ್ಲ ಬಳಗದವರು 13 ಜನ ಇವರೇನಿದಾರಲ್ಲ ಅವ್ರು ಚೆನ್ನಾಗಿ ಎಷ್ಟು ಅಂದರೆ ಒಂದು ಮಾತು ಹೇಳಿದ್ರೆ ಸಾಕು, ಒಬ್ಬರು ಎಲ್ಲ ನಿಂತ್ಕೊಂಡು ಮಾಡ್ತಾರೆ. ಜನರು ಮುಂಜಾನೆ 5 ಗಂಟೆಗೆ ಬಂದು ಇಲ್ಲೆಲ್ಲ ಕಳಸ ಬಳದು ಸ್ನಾನ ಮಾಡಿ ಎಲ್ಲ ಪೂಜೆಗೆ ಬರ್ತಾರೆ. ಇಲ್ಲಿ ಎಲ್ಲ ಭಾಳ ಚೆನ್ನಾಗಿ ಅವರ ಒಂದು ಟೀಮ್ ಏನಿದೆ ಅಲ್ಲ ಅದು ಎಲ್ಲರಿಗೂ ಆದರ್ಶಪ್ರಾಯವಾಗಿರಲಿ ಅಂತ ಮುಂದೆ ಕೂಡ ಇದೇ ರೀತಿ ನಡೀಲಿ ಅಂತ ನಾವು ಆಶೀರ್ವದಿಸ್ತೀವಿ.